ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಸುರಿದಂಥ ಮಹಾ ಮಳೆಗೆ ಬೆಂಗಳೂರು ಸಿಲಿಕಾನ್ ಸಿಟಿ ದೊಡ್ಡ ಅವಾಂತರವೇ ಉಂಟಾಗಿದೆ. ಜಯನಗರದಲ್ಲಿ 54 ಮರಗಳು ಧರೆಗುರುಳಿವೆ. 20ಕ್ಕೂ ಹೆಚ್ಚು ವಾಹನಗಳು ಜಖಂಗೊಂಡಿದೆ. ಮಾಲೀಕರಿಗೆ ನಷ್ಟದ ಮೇಲೆ ನಷ್ಟ. ಜಯನಗರದ 4T ಬ್ಲಾಕ್ನಲ್ಲಿ ರಸ್ತೆ ಉದ್ದಕ್ಕೂ ಹಲವಾರು ಮರಗಳು ಧರೆಗೆ ಉರುಳಿತ್ತು. ಕರೆಂಟ್ ಕಂಬ, ವಿದ್ಯುತ್ ವ್ಯತ್ಯಯ ಉಂಟಾಗಿತ್ತು. ಕರೆಂಟ್ ಕಂಬಗಳಿಗೆ ಹಾನಿಯಾಗಿದೆ. 9ನೇ ಬ್ಲಾಕ್ನಲ್ಲಿ ಕೂದಲೆಳೆ ಅಂತರದಲ್ಲಿ ವೃದ್ಧ ಚಾಲಕ ಒಬ್ಬರು ಪಾರಾಗಿದ್ದಾರೆ. ಮರ ಬಿದ್ದಾಗ ಕಾರ್ನೊಳಗೆ ಚಾಲಕ ಇದ್ದರೂ ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ. ನೋಡಿ ಯಾವ ರೀತಿ ವಾಹನಗಳ ಮೇಲೆ, ಅದು ವಿಶೇಷವಾಗಿ ಜಯನಗರ. ನೋಡಿ ಈ ಮರಗಳು ಯಾಕೆ ಬೀಳುತ್ತೆ ಅಂತಂದರೆ, ಈ ಮರಗಳು ಯಾವುದು ಕೂಡ ಗಟ್ಟಿಮುಟ್ಟಾದ ಮರಗಳಾಗಿರೋದಿಲ್ಲ. ಈಗ ಹಲಸಿನ ಮರ ಅಥವಾ ಮಾವಿನ ಮರ ಇದೆಲ್ಲ ಬೀಳಲ್ಲ. ಇದೆಲ್ಲ ಬಹಳ ಬೇಗ ಬೆಳಿಬೇಕು ಅನ್ನೋ ಕಾರಣಕ್ಕಾಗಿ ಅದನ್ನು ಮಾಡ್ತಾರೆ. ಆಮೇಲೆ ಇನ್ಡೆಪ್ತ್ ಆಗಿ ಇದರ ಬೇರುಗಳು ಕೂಡ ಹೋಗೋದಿಲ್ಲ. ಇದೊಂಥರ ಮೇಫ್ಲವರ್ ಮರಗಳಿದ್ದಾಗೆ ಬಹುತೇಕ. ಸೊ ಹಾಗಿರುವಾಗ ಆ್ಯಂಡ್ ಎರಡನೇದು, ನೀವು ಅನೇಕ ಕಡೆ ನೋಡಿ ಎಷ್ಟು ಯಾವ ರೀತಿ ಜಖಂಗೊಂಡಿದೆ. ಅನೇಕ ಕಡೆ ಗಮನಿಸಿ, ಒಂದು ಮರ ಅದಕ್ಕೆ ನೆಕ್ಸ್ಟ್ ನೀರು ಕೂಡ ಹೋಗಿರೋದಿಲ್ಲ. ಯಾಕಂದರೆ ಸಿಮೆಂಟ್ ಅಥವಾ ಡಾಂಬಾರ ಹಾಕಿ ಅದನ್ನು ಕಂಪ್ಲೀಟ್ ಮುಚ್ಚಿರ್ತಾರೆ, ಅದರ ಮೂಲವನ್ನು, ಅದರ ಬುಡವನ್ನು. ನೋಡಿ ಯಾವ ರೀತಿ ಕರೆಂಟ್ ಕಂಬ ಕೂಡ ಬಿದ್ದಿದೆ, ಎಸ್ಪೆಷಲಿ ಜಯನಗರದಲ್ಲಿ. ಇನ್ನು ನಾಳೆ ಲೋಕಸಮರದ ಕೊನೆಯ ಹಂತ ಅಂದರೆ ಕೌಂಟಿಂಗ್ ಡೇ, ಮತ ಎಣಿಕೆ ನಾಳೆ ನಡೆಯುತ್ತೆ. ಬೆಳಗ್ಗೆ 5 ಗಂಟೆಯಿಂದ ನಿರಂತರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಬಗ್ಗೆ ಸಮಗ್ರ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. 542 ಕ್ಷೇತ್ರದ ಮಹಾ ಸಂಗ್ರಾಮದ ಮಹಾ ಫಲಿತಾಂಶ. ನರೇಂದ್ರ ಮೋದಿಯವರೇ ಮತ್ತೊಮ್ಮೆ ಹ್ಯಾಟ್ರಿಕ್ ಹೀರೋ ಆಗ್ತಾರಾ? ನರೇಂದ್ರ ಮೋದಿ ನಾಳೆ ಮತ್ತೆ ಅಧಿಕಾರಕ್ಕೆ ಬಂದರೆ ಹ್ಯಾಟ್ರಿಕ್ ಹೀರೋ. ನಾಳೆ ಬೆಳಗ್ಗೆ 5 ಗಂಟೆಯಿಂದ ಮಹಾ ಲೈವ್. 28 ಕ್ಷೇತ್ರ ಕೂಡ ನಿಮಗೆ ನಿಖರವಾಗಿ ಕ್ಷಣ ಮಾತ್ರದಲ್ಲಿ. ಆಮೇಲೆ ಅತಿ ದೊಡ್ಡ ನೆಟ್ವರ್ಕ್ನಿಂದ 500 ರಿಪೋರ್ಟರ್ಸ್ ದೇಶಾದ್ಯಂತ. ರಿಪಬ್ಲಿಕ್ನಲ್ಲಿ ಸಾಟಿ ಇಲ್ಲದ ಗ್ರೌಂಡ್ ರಿಪೋರ್ಟ್. ಗೆದ್ದ ತಕ್ಷಣ ಗೆದ್ದ MP ಗಳನ್ನು ಮಾತನಾಡಿಸುವಂಥದ್ದು, ಜೊತೆಗೆ ಅವರನ್ನು ನೇರ ಪ್ರಸಾರದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸುವಂಥ ಅತಿ ದೊಡ್ಡ ಲೈವ್ ಕಾರ್ಯಕ್ರಮ, ನೇರ ಪ್ರಸಾರ ಕಾರ್ಯಕ್ರಮ ನಾಳೆ ನಡೆಯಲಿದೆ. 2014ರಲ್ಲಿ 282, 2019ರಲ್ಲಿ 303, ಈ ಬಾರಿ 400 ಪಾರ್ ಅನ್ನುವಂಥ ಹೇಳಿಕೆಗಳು, ಘೋಷಣೆಗಳು ಭಾಳ ಬರ್ತಾ ಇದೆ. ಆದರೆ ಒಂದು ಸಮೀಕ್ಷೆ ಹೊರತುಪಡಿಸಿ ಯಾರು ಕೂಡ 400 ತನಕ ಬರ್ತಾರೆ ಅಂತ ಹೇಳಿಲ್ಲ. ಆದರೆ ಕಳೆದ ಬಾರಿಗಿಂತ ಜಾಸ್ತಿ ಬರುತ್ತೆ ಅಂತ ಬಹುತೇಕರು. ಆದರೆ ಇಂಡಿ ಮೈತ್ರಿಕೂಟದ ನಾಯಕರು ಅದನ್ನು ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಆದರೆ ನಾಳೆ ಬೆಳಗ್ಗಿನಿಂದ ನಿಮಗೆ ಸಂಪೂರ್ಣವಾದಂತಹ ನಿಖರವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ದೇಶದ ಅತಿ ದೊಡ್ಡ ನೆಟ್ವರ್ಕ್ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.